ನ್ಯೂಸ್ ಎಡ್ 6ಗೆ ಸ್ವಾಗತ. ನಾನು ವಿಸ್ಮಿತಾ ಬೆಳ್ಳಿಯಪ್ಪ. ಬೆಂಗಳೂರಿನಲ್ಲಿ ಕಿಚ್ಚು ಹಚ್ಚಿದ ಫೇಸ್ಬುಕ್ ಪೋಸ್ಟ್, ಬೂದಿ ಮುಚ್ಚಿದ ಕೆಂಡದಂತಾದ ಕೆಜಿಹಳ್ಳಿ ಡಿಜಿಹಳ್ಳಿ. ಗಲಾಟೆಯ ಪಿನ್ ಟು ಪಿನ್ ಸುದ್ದಿಯನ್ನು ನೋಡೋಣ. ಹೊತ್ತಿ ಉರಿದ ಬಳಿಕ ಡಿಜಿಹಳ್ಳಿ ಮತ್ತು ಕೆಜಿಹಳ್ಳಿಯ ಸ್ಥಿತಿಗತಿ ಹೇಗಿದೆ ಗೊತ್ತಾ? ಗಲಭೆ ಹಿಂದೆ ಇರೋ ಕೈವಾಡವಾದ್ರೂ ಯಾರದ್ದು? ಆತಂಕದ ಮಧ್ಯೆ ಕಣ್ಣೀರಿಟ್ಟಿದ್ದು ಯಾಕೆ ಅಖಂಡ ಕುಟುಂಬ? ಇದನ್ನೆಲ್ಲ ನೋಡೋಣ ಬೆಂಗಳೂರು ಬೆಂಕಿ ಕೇಸ್ನಲ್ಲಿ. ಕೆಜಿಹಳ್ಳಿ ಮತ್ತು ಡಿಜಿಹಳ್ಳಿಯಲ್ಲಿ ಗಲಭೆ ಹೆಚ್ಚಾಗಲು ದುಷ್ಕರ್ಮಿಗಳು ಸಾಮಾಜಿಕ ಜಾಲತಾಣವನ್ನೇ ಬಳಸಿಕೊಂಡಿರೋದು ಬಯಲಾಗಿದೆ. ಸೈಯದ್ ಸೋಯಿಲ್ ಎಂಬಾತ ಇನ್ಸ್ಟಾಗ್ರಾಂನಲ್ಲಿ ಲೈವ್ ವಿಡಿಯೋವನ್ನ ಅಪ್ಲೋಡ್ ಮಾಡಿದ್ದು, ಘಟನೆಯ ದೃಶ್ಯವನ್ನ ಹಾಕಿ ಹಲವರನ್ನ ಸ್ಥಳಕ್ಕೆ ಬರುವಂತೆ ಪ್ರಚೋದಿಸಿದ್ದಾನೆ. ಅಪ್ಲೋಡ್ ಮಾಡಿದ 10 ನಿಮಿಷಕ್ಕೆ ತನ್ನವರು ಸ್ಥಳಕ್ಕೆ ಬಂದಿದ್ದಾರೆ ಎಂದು ಆತ ಹೇಳಿದ್ದು, ಪೊಲೀಸರು ಹುಡುಕಾಟ ಆರಂಭಿಸಿದ್ದಾರೆ. ಕೆಜಿಹಳ್ಳಿ ಮತ್ತು ಡಿಜಿಹಳ್ಳಿಯಲ್ಲಿ ಗಲಾಟೆ ನಡೆದ ಬಳಿಕ ಏರಿಯಾಗಳಲ್ಲಿ ಸ್ಮಶಾನ ಮೌನ ಆವರಿಸಿದೆ. ಘಟನೆ ನಡೆದ ಸ್ಥಳಕ್ಕೆ ಶಾಸಕ ಅಖಂಡ ಶ್ರೀನಿವಾಸ್ ಭೇಟಿ ನೀಡಿ ಮನೆಯನ್ನ ಪರಿಶೀಲಿಸಿದ್ರು. ಎಲ್ಲೆಲ್ಲಿ ಅನಾಹುತವಾಗಿದೆ ಅಂತ ಪರಿಶೀಲನೆ ನಡೆಸಿದ್ರು. ಮನೆ ಸುತ್ತಮುತ್ತ ಅಕ್ಕಪಕ್ಕದ ಏರಿಯಾ ಸ್ಥಿತಿಗತಿ ನೋಡಿ ಅಖಂಡ ಶ್ರೀನಿವಾಸ್ ಕಣ್ಣೀರಿಟ್ರು. ಮನೆ ಸುತ್ತಮುತ್ತ ಬಿಗಿ ಪೊಲೀಸ್ ಭದ್ರತೆ ನೀಡಲಾಗಿದೆ. ಕೆಜಿಹಳ್ಳಿ ಮತ್ತು ಡಿಜಿಹಳ್ಳಿ ಹೊತ್ತಿ ಉರಿದ ಬಳಿಕ ಶಾಸಕ ಅಖಂಡ ಶ್ರೀನಿವಾಸ್ ಘಟನಾ ಸ್ಥಳಕ್ಕೆ ಭೇಟಿ ನೀಡಿದ್ರು. ಈ ವೇಳೆ ಹಾನಿಗೊಳಗಾದ ಮನೆಯವರು ತಮ್ಮ ಸ್ಥಿತಿ ನೆನೆದು ಕಣ್ಣೀರಿಟ್ರು. ಯಾರು ತಪ್ಪು ಮಾಡಿದ್ರೆ ನಮ್ಮ ಮೇಲೆ ಯಾಕೆ ಶಿಕ್ಷೆ? ಇದೇನು ಊರ ಇಲ್ಲ ಸ್ಮಶಾನನ? ಹೆಣಗಳ ಮೇಲೆ ರಾಜ್ಯಭಾರ ಮಾಡ್ತಿದ್ದಾರೆ. ನಮಗೆ ಮನೆ ಇಲ್ಲ, ಇದೊಂದೇ ಇರೋದು ಅಂತ ಮಹಿಳೆಯರು ಕಣ್ಣೀರಿಟ್ಟಿದ್ದಾರೆ. ಗಲಭೆ ನಡೆಸುವುದಕ್ಕೂ ಮೊದಲು ದುಷ್ಕರ್ಮಿಗಳು ಗೌಪ್ಯವಾಗಿ ಸಭೆ ನಡೆಸಿರೋದು ಬಯಲಾಗಿದೆ. ಗೌಪ್ಯ ಸಭೆಯಲ್ಲಿ ಭಾಗಿಯಾಗಿದ್ದ ನೂರಾರು ಜನರಿಂದ ಪ್ಲಾನ್ ನಡೆದಿತ್ತು. ಸಿಎಆರ್ ಎನ್ಆರ್ಸಿ ಅಯೋಧ್ಯೆ ತೀರ್ಪು ಶಂಕುಸ್ಥಾಪನೆ ವೇಳೆ ಮಿಸ್ ಆದ ಪ್ಲಾನ್ ಅನ್ನ ಈಗ ಕೈಗೆತ್ತಿಕೊಂಡಿರೋದು ಬಯಲಾಗಿದೆ. ಉದ್ದೇಶಪೂರ್ವಕ ಗಲಭೆಯಾದ್ರೂ ಯಾವುದೇ ಸಮಯಾವಕಾಶ ಸಿಕ್ಕಿರಲಿಲ್ಲ. ಹೀಗಾಗಿ ಈ ವಿಚಾರ ಹುಡುಕಿ ಗಲಭೆ ಮಾಡಿದ್ದಾರೆ ಎನ್ನಲಾಗಿದೆ. ಕೆಜಿಹಳ್ಳಿ ಡಿಜಿಹಳ್ಳಿ ಸ್ಟೇಷನ್ ವ್ಯಾಪ್ತಿಯಲ್ಲಿ ನಡೆದ ಗಲಭೆಗೆ ಎಸ್ಡಿಪಿಐ ಕಾರಣವಾಗಿದೆ. ಹೀಗಾಗಿ ಎಸ್ಡಿಪಿಐ ನಿಷೇಧಿಸುವಂತೆ ಒತ್ತಾಯಿಸಿ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು. ಬೆಂಗಳೂರಿನ ಮೈಸೂರು ಬ್ಯಾಂಕ್ ಸರ್ಕಲ್ನಲ್ಲಿ ಒಟ್ಟಿಗೆ ಸೇರಿ ಎಸ್ಡಿಪಿಐ ನಿಷೇಧಿಸುವಂತೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಿದ್ರು. ಗಲಭೆ ನಡೆದ ಬಳಿಕ ಕಾನೂನು ಮತ್ತು ಸುವ್ಯವಸ್ಥೆ ವಿಚಾರವಾಗಿ ಹಿರಿಯ ಪೊಲೀಸ್ ಅಧಿಕಾರಿಗಳಿಂದ ಮಾಹಿತಿ ಪಡೆದ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಸೂಕ್ಷ್ಮ ಪ್ರದೇಶಗಳಲ್ಲಿ ಎಚ್ಚರಿಕೆ ವಹಿಸುವಂತೆ ಸೂಚನೆ ನೀಡಿದರು. ಶಿವಾಜಿನಗರ ಸೇರಿದಂತೆ ವಿವಿಧ ಸೂಕ್ಷ್ಮ ಪ್ರದೇಶಗಳಲ್ಲಿ ಭದ್ರತೆ ಹೆಚ್ಚಿಸುವಂತೆ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ನಿರ್ಮಲ್ ಕುಮಾರ್ ಸುರಾನಾ ಬೊಮ್ಮಾಯಿ ಭೇಟಿ ಮಾಡಿ ಮನವಿ ಮಾಡಿದ್ದಾರೆ. ದುಷ್ಕರ್ಮಿಗಳ ಅಟ್ಟಹಾಸದಿಂದಾಗಿ ಮುನೇಗೌಡರ ಮನೆಗೂ ಕುತ್ತು ಬಂದಿದೆ. ಹೀಗಾಗಿ ಕಾವಲ್ ಭೈರಸಂದ್ರಕ್ಕೆ ಭೇಟಿ ನೀಡಿದ ಶಾಸಕ ಅಖಂಡ ಶ್ರೀನಿವಾಸ್ ಮುನೇಗೌಡರಲ್ಲಿ ಕ್ಷಮೆ ಕೇಳಿದ್ರು. ಈ ವೇಳೆ ಅಖಂಡ ಅಭಿಮಾನಿಗಳು ನಾವು ಎಂಎಲ್ಎ ಅವರನ್ನ ನೋಡ್ಬೇಕು ಬಿಡಿ ಅಂತ ಗಲಾಟೆ ಮಾಡಿದ್ರು. ಸುಮಾರು 300ಕ್ಕೂ ಹೆಚ್ಚು ಅಭಿಮಾನಿಗಳನ್ನ ಸಮಾಧಾನ ಪಡಿಸಲು ಪೊಲೀಸರು ಹರಸಾಹಸ ಪಡಬೇಕಾಯಿತು. ಕೆಜಿಹಳ್ಳಿ ಮತ್ತು ಡಿಜಿಹಳ್ಳಿ ಹೊತ್ತಿ ಉರಿದ್ರೂ ಕೂಡ ಜನತೆ ಇನ್ನೂ ಎಚ್ಚೆತ್ತುಕೊಂಡಿಲ್ಲ. ಸೆಕ್ಷನ್ 144 ಇದ್ರೂ ಸಹ ಕೆಲವರು ರಸ್ತೆಯಲ್ಲಿ ಗುಂಪು ಗುಂಪಾಗಿ ಓಡಾಡ್ತಿದ್ರು. ಹೀಗಾಗಿ ಪ್ರತಿ ಗಲ್ಲಿಯಲ್ಲೂ ಸುತ್ತುವರೆದ ಆರ್ಎಎಫ್ ಟೀಮ್ ರಸ್ತೆಗೆ ಬರಬೇಡಿ ಎಂದು ಎಚ್ಚರಿಕೆ ಕೊಟ್ಟರು. ಸುಮಾರು 210ಕ್ಕೂ ಹೆಚ್ಚು ಸಿಬ್ಬಂದಿ ರೂಟ್ ಮಾರ್ಚ್ ಮಾಡುತ್ತಲೇ ಮಾತು ಕೇಳದವರಿಗೆ ಲಾಠಿ ರುಚಿ ತೋರಿಸಿದ್ದಾರೆ. ಬೆಂಗಳೂರಲ್ಲಿ ಬೆಂಕಿ ಹೊತ್ತಿಸಿದ ಕೆಜಿಹಳ್ಳಿ ಮತ್ತು ಡಿಜಿಹಳ್ಳಿ ಘಟನೆ ಹಿಂದೆ ಗಾಂಜಾ ಗಮ್ಮತ್ತು ಇರೋ ಅನುಮಾನ ವ್ಯಕ್ತವಾಗಿದೆ. ಆ ಭಾಗದಲ್ಲಿ ಅತಿ ಹೆಚ್ಚು ಗಾಂಜಾ ಮಾರಾಟ ನಡೆಯುತ್ತಿದೆ. ಗೃಹ ಸಚಿವರು ಈಗಾಗಲೇ ತನಿಖೆಗೆ ಆದೇಶಿಸಿದ್ದಾರೆ. ಗೂಂಡಾಗಳನ್ನ ಬೆಳೆಸಿದವರಲ್ಲಿ ಕೆಲ ರಾಜಕಾರಣಿಗಳು ಇದ್ದಾರೆ ಅಂತ ಶಾಸಕ ಎಸ್ಆರ್ ವಿಶ್ವನಾಥ್ ಆರೋಪಿಸಿದ್ದಾರೆ. ಗಲಾಟೆ ಎಬ್ಬಿಸಿದವರ ಪೈಕಿ ಎಷ್ಟು ಕಿಡಿಗೇಡಿಗಳು ಅಂಧರಾಗಿದ್ದಾರೆ ಗೊತ್ತಾ? ಗಲಭೆಗೆ ಸೂತ್ರ ಹೆಣೆದ 4 ಐನಾತಿಗಳು ಯಾರು? ಶಾಸಕ ಅಖಂಡ ಶ್ರೀನಿವಾಸ್ಗೆ ಆಗಿರೋ ನಷ್ಟ ಎಷ್ಟು ಗೊತ್ತಾ? ಇದೆಲ್ಲವನ್ನ ನೋಡೋಣ ಹಾಟ್ಸ್ಪಾಟ್ ಎಕ್ಸ್‌ಪ್ರೆಸ್‌ನಲ್ಲಿ.
ಶಾಸಕರ ಮನೆಗೆ ಬೆಂಕಿ ಇಟ್ಟ ಕೇಸ್ನ ಜ್ವಾಲೆ ಇನ್ನೂ ಆರಿಲ್ಲ. ಫೇಸ್ಬುಕ್ ಪೋಸ್ಟ್ ವಿರುದ್ಧ ಹೊತ್ತಿಕೊಂಡ ಬೆಂಕಿ ಇಡೀ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿತ್ತು. ಕೆಜಿಹಳ್ಳಿ ಮತ್ತು ಡಿಜೆಹಳ್ಳಿ ಪೊಲೀಸ್ ಸ್ಟೇಷನ್ ಮೇಲೆ ಅಟ್ಯಾಕ್ ಮಾಡಿದ ಕಿಡಿಗೇಡಿಗಳು ಪೊಲೀಸರನ್ನು ಬಿಡಬೇಡಿ, ಅವರನ್ನು ಕೊಲ್ಲಿ ಅಂತ ಹೇಳಿದ್ರಂತೆ. ಈ ಬಗ್ಗೆ ಎಫ್ಐಆರ್ನಲ್ಲಿ ಡಿಜೆಹಳ್ಳಿ ಪೊಲೀಸರು ಪ್ರಸ್ತಾಪಿಸಿದ್ದು, ಪೊಲೀಸರ ಶಸ್ತ್ರಾಸ್ತ್ರವನ್ನೇ ಮುಜಾಮಿಲ್ ಟೀಮ್ ಕಿತ್ತುಕೊಂಡಿತ್ತಂತೆ. ಡಿಜೆಹಳ್ಳಿ ಗಲಭೆ ಕೇಸ್ನಲ್ಲಿ ಆರೋಪಿಗಳ ವಿರುದ್ಧ 9 ಪ್ರತ್ಯೇಕ ಎಫ್ಐಆರ್ ದಾಖಲಾಗಿದೆ. ಡಿಜೆಹಳ್ಳಿ ಠಾಣಾ ಇನ್ಸ್ಪೆಕ್ಟರ್ ಕೇಶವಮೂರ್ತಿ ದೂರಿನ ಅನ್ವಯ ಎಫ್ಐಆರ್ ದಾಖಲಾಗಿದ್ದು, ಅಫ್ನಾನ್, ಮುಜಾಮಿಲ್ ಪಾಷಾ, ಸೈಯದ್ ಮಸೂದ್, ಅಯಾಸ್, ಆಲಾಭಕ್ಷ್ ವಿರುದ್ಧ ದೂರು ದಾಖಲಾಗಿದೆ. ಫೇಸ್ಬುಕ್ ಬರಹದ ಸಂಬಂಧ ನವೀನನ್ನ ಬಂಧಿಸಿ ಕರೆತರ್ತಿದ್ದ ಪೊಲೀಸರು ಆತನ ಮೇಲೆ ಹಲ್ಲೆ ಮಾಡುವ ಉದ್ದೇಶದಿಂದ ಆರೋಪಿಗಳು ಮೊದಲೇ ಗುಂಪು ರಚಿಸಿದ್ರು. ಆರೋಪಿ ನವೀನ್ ವಿರುದ್ಧ ದೂರು ದಾಖಲಿಸಲು ಬಂದಿದ್ದ ಗ್ಯಾಂಗ್ಗೆ 2 ಗಂಟೆ ಕಾಯಿರಿ ಅಂತ ಪೊಲೀಸರು ಹೇಳಿದ್ದೇ ತಪ್ಪಾಯ್ತು ಅನಿಸ್ತಿದೆ. ಘಟನೆಯಲ್ಲಿ 43 ಮಸೀದಿಯ ನಾಯಕರು ಭಾಗಿಯಾಗಿದ್ರು. ಎಂಎಲ್ಎ ಒಬ್ಬರ ಬಗ್ಗೆ ಕಮೆಂಟ್ ಮಾಡಿದ್ದಕ್ಕೆ 5 ನಿಮಿಷದಲ್ಲಿ ಅರೆಸ್ಟ್ ಮಾಡಿದ್ರು. ಆದ್ರೆ ಈಗ ಯಾಕೆ ಮಾಡ್ತಿಲ್ಲ ಅಂತ ಗಲಾಟೆಗೆ ಮೊದಲು ನಡೆದ ವಿಡಿಯೋ ಈಗ ವೈರಲ್ ಆಗಿದೆ. ಶಾಸಕ ಅಖಂಡ ಶ್ರೀನಿವಾಸ್ ಮನೆ ಮತ್ತು 2 ಪೊಲೀಸ್ ಸ್ಟೇಷನ್ಗಳ ಮೇಲೆ ದಾಳಿ ನಡೆಸಲು ಎಸ್ಡಿಪಿಐ ಮುಖಂಡರಿಂದಲೇ ಬಿಗ್ ಪ್ಲಾನ್ ನಡೆದಿದ್ದು ಬಯಲಾಗಿದೆ. ದೂರಿನ ಆಧಾರದ ಮೇಲೆ ನವೀನನ್ನ ಬಂಧಿಸಲಾಗಿತ್ತು. ಈ ವೇಳೆ ಕೆಜಿಹಳ್ಳಿ ಠಾಣೆ ಧ್ವಂಸಕ್ಕೆ ಎಸ್ಡಿಪಿಐ ಸಂಚು ರೂಪಿಸಿತ್ತು. ಠಾಣೆಯನ್ನು ಧ್ವಂಸ ಮಾಡಿ ನವೀನನನ್ನು ಕೊಲೆ ಮಾಡಲು ಮುಂದಾಗಿದ್ದು ಬಯಲಾಗಿದೆ. ಕೆಜಿಹಳ್ಳಿ ಮತ್ತು ಡಿಜೆಹಳ್ಳಿ ಸ್ಟೇಷನ್ ವ್ಯಾಪ್ತಿಯಲ್ಲಿ ಗಲಾಟೆ ಕೇಸ್ಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಕ್ಕಿದ್ದು, ರಾತ್ರಿ 11:30ರಲ್ಲಿ ಮಾರಕಾಸ್ತ್ರ ಸಮೇತ ಎಸ್ಡಿಪಿಐ ಟೀಮ್ ಸ್ಟೇಷನ್ಗೆ ಬಂದಿತ್ತು. ಗಲಭೆ ತಡೆಗೆ ಮುಂದಾಗಿದ್ದ ಪಿಎಸ್ಐ ರಾಜೇಶ್ ಸಿಬ್ಬಂದಿ ಮಂಜುನಾಥ್ ಹತ್ಯೆಗೂ ಮುಂದಾಗಿತ್ತು. ಈ ವೇಳೆ ಪೊಲೀಸರು ಗಲಭೆಕೋರರ ಮೇಲೆ ಅಶ್ರುವಾಯು ಪ್ರಯೋಗ ಮಾಡಿದ್ದಾರೆ. ಸುಮಾರು 800 ಜನರು ಏಕಾಏಕಿ ಸ್ಟೇಷನ್ಗೆ ನುಗ್ಗಲು ಯತ್ನಿಸಿದ್ರು ಅನ್ನೋ ಸ್ಫೋಟಕ ವಿಚಾರ ಈಗ ಬಯಲಾಗಿದೆ. ದುಷ್ಕರ್ಮಿಗಳ ಕ್ರೂರ ಕೃತ್ಯ ಎಷ್ಟಿತ್ತೆಂದ್ರೆ, ಕೆಜಿಹಳ್ಳಿ ಪೊಲೀಸ್ ಸ್ಟೇಷನ್ನಲ್ಲಿ ಪೊಲೀಸರ ಬಳಿ ಇದ್ದ ಶಸ್ತ್ರಾಸ್ತ್ರವನ್ನೇ ಕಸಿಯಲು ಯತ್ನಿಸಿದ್ರಂತೆ. ಆ ಟೈಮ್ನಲ್ಲಿ ಗುಂಪು ಚದುರಿಸಲು ಪೊಲೀಸರು ಗಾಳಿಯಲ್ಲಿ ಗುಂಡು ಹಾರಿಸಿದ್ದಾರೆ. ಆದರೆ ಇದ್ಯಾವುದಕ್ಕೂ ಕ್ಯಾರೆ ಅನ್ನದ ದುಷ್ಕರ್ಮಿಗಳು ಪೊಲೀಸರ ಮೇಲೆ ಎರಗಿದ್ರು. ಆತ್ಮರಕ್ಷಣೆಗಾಗಿ ಗುಂಪಿನ ಮೇಲೆ ಪೊಲೀಸರು ಗುಂಡು ಹಾರಿಸಿದ್ರು. ಕೆಜಿಹಳ್ಳಿ ಮತ್ತು ಡಿಜಿಹಳ್ಳಿಯಲ್ಲಿ ನಡೆದ ಗಲಭೆಗೆ ಎಸ್ಡಿಪಿಐ ಸಂಘಟನೆಯು ಕಾರಣ ಅನ್ನೋ ಆರೋಪ ಕೇಳಿ ಬರ್ತಿದೆ. ಹೀಗಾಗಿ ಎಸ್ಡಿಪಿಐ ಮತ್ತು ಪಿಎಫ್ಐ ಸಂಘಟನೆಗಳನ್ನು ನಿಷೇಧಿಸುವಂತೆ ಬಿಜೆಪಿ ಆಗ್ರಹಿಸಿದೆ. ಬಜರಂಗ ದಳದಿಂದ ರಾಜ್ಯದ ಎಲ್ಲಾ ಜಿಲ್ಲಾಧಿಕಾರಿಗಳಿಗೂ ಎಸ್ಡಿಪಿಐ ನಿಷೇಧಿಸಲು ಮನವಿ ಸಲ್ಲಿಸಲಾಗಿದೆ. ಈ ಸಂಘಟನೆಗಳನ್ನು ರಾಜ್ಯ ಸರ್ಕಾರವೇ ನಿಷೇಧಿಸಲು ಸಾಧ್ಯವಿಲ್ಲ. ಹೀಗಾಗಿ ಈ ಬಗ್ಗೆ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡುವ ಸಾಧ್ಯತೆ ಇದೆ. ಶಾಸಕರ ಮನೆಗೆ ಬೆಂಕಿ ಇಟ್ಟ ಕೇಸ್ ಬಗ್ಗೆ ಪ್ರತಿಕ್ರಿಯಿಸಲು ಕಾಂಗ್ರೆಸ್ ಇಕ್ಕಟ್ಟಿಗೆ ಸಿಲುಕಿದೆ. ಘಟನೆ ಬಗ್ಗೆ ಕಾಂಗ್ರೆಸ್ ನೇರ ಹಾಗೂ ಸ್ಪಷ್ಟ ನಿಲುವು ತಾಳುವಂತೆ ಆಗ್ರಹಿಸಿದ್ದು, ದಲಿತ ಅಸ್ತ್ರವನ್ನು ಕಾಂಗ್ರೆಸ್ ವಿರುದ್ಧ ಪ್ರಯೋಗಿಸಲು ಬಿಜೆಪಿ ಮುಂದಾಗಿದೆ. ಹೀಗಾಗಿ ಈ ಬಗ್ಗೆ ಟ್ವೀಟ್ ಮಾಡಿರುವ ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಬಿಎಲ್ ಸಂತೋಷ್, ಕಾಂಗ್ರೆಸ್ನ ಸ್ಪಷ್ಟ ನಿಲುವು ಏನು ಎಂದು ಕೇಳಿದ್ದಾರೆ. ಶಾಸಕ ಅಖಂಡ ಶ್ರೀನಿವಾಸ್ ಮನೆ ಮೇಲೆ ದಾಳಿಗೆ ಎಲ್ಲೆಡೆ ಖಂಡನೆ ವ್ಯಕ್ತವಾಗ್ತಿದೆ. ಆದ್ರೀಗ ಇದೇ ಘಟನೆ ರಾಜಕೀಯ ಅಸ್ತ್ರವಾಗಿ ಬಳಕೆಯಾಗ್ತಿದೆ. ಕಾಂಗ್ರೆಸ್ಗೆ ಮುಸ್ಲಿಮರ ಪರ ಇದ್ದೇವೆ ಎಂದು ತೋರಿಸುವ ಅನಿವಾರ್ಯತೆ ಇದ್ರೆ ದುಷ್ಕರ್ಮಿಗಳ ವಿರುದ್ಧ ಕ್ರಮಕ್ಕೂ ಆಗ್ರಹಿಸುವ ಉಭಯ ಸಂಕಟಕ್ಕೆ ಸಿಲುಕಿದೆ. ಹೀಗಾಗಿ ಘಟನೆ ಬಗ್ಗೆ ಸೂಕ್ಷ್ಮವಾಗಿ ಕಾಂಗ್ರೆಸ್ ಪ್ರತಿಕ್ರಿಯೆ ನೀಡಿದ್ದು, ಘಟನೆಯನ್ನ ಖಂಡಿಸಲೇ ಸಮಗ್ರ ತನಿಖೆಗೆ ಆಗ್ರಹಿಸಿದೆ. ನವೀನ್ ಪೋಸ್ಟ್ ಮಾಡಿದ ಫೇಸ್ಬುಕ್ ಪೋಸ್ಟ್ ಬಗ್ಗೆ ಎದ್ದಿದೆ ಅನುಮಾನ. ಗಲಭೆ ಕೇಸ್ನಲ್ಲಿ ಅಂಧರಾಗಿರೋ ದುಷ್ಕರ್ಮಿಗಳು ಎಷ್ಟು ಜನ ಗೊತ್ತಾ? ಬಂಧಿತರಲ್ಲಿ ಯಾರಿಗೆ ಕೊರೋನಾ ಸೋಂಕು ವಕ್ಕರಿಸಿದೆ? ಇದೆಲ್ಲವನ್ನ ನೋಡೋಣ ಬೆಂಗಳೂರು ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಶಾಸಕ ಅಖಂಡ ಶ್ರೀನಿವಾಸ್ ಮತ್ತು ಡಿಜೆಹಳ್ಳಿ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಇಟ್ಟ ಕೇಸ್ಗೆ ಸಂಬಂಧಿಸಿದಂತೆ 150 ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಗುಂಡೇಟು ತಿಂದು ನಾಪತ್ತೆಯಾಗಿದ್ದವರ ಪೈಕಿ ಓರ್ವ ಪತ್ತೆಯಾಗಿದ್ದು, ನಿನ್ನೆ ರಾತ್ರಿ ಆತನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಶಾಸಕರ ಮನೆಗೆ ಬೆಂಕಿ ಮತ್ತು 2 ಸ್ಟೇಷನ್ಗೆ ದಾಳಿ ಮಾಡಿದ ಬಳಿಕ ಅಖಂಡ ಶ್ರೀನಿವಾಸ್ ಮೂರ್ತಿ ಮನೆಯನ್ನ ಪರಿಶೀಲನೆ ಮಾಡಲಾಯಿತು. ಶಾಸಕರ ಮನೆ ಮತ್ತು ಸುತ್ತಮುತ್ತಲಿನ ಪ್ರದೇಶವನ್ನ ಪೊಲೀಸರು ವೀಕ್ಷಣೆ ಮಾಡಿದ್ರು. ಬಳಿಕ ಗಲಭೆಗೆ ಕಾರಣವಾಗಿದ್ದ ಆರೋಪಿ ನವೀನ್ ಮನೆಯನ್ನು ವೀಕ್ಷಿಸಿದ್ದು, ಸುಟ್ಟ ವಾಹನ ಮತ್ತು ಹಾನಿಯಾದ ಸಾರ್ವಜನಿಕ ಆಸ್ತಿಯನ್ನ ಪರಿಶೀಲನೆ ನಡೆಸಿದ್ರು.
ಕೆಜಿಹಳ್ಳಿ ಮತ್ತು ಡಿಜೆಹಳ್ಳಿ ಪೊಲೀಸರು ಕರ್ತವ್ಯದಲ್ಲಿದ್ದ ಸಮಯದಲ್ಲೇ ಕರ್ತವ್ಯಕ್ಕೆ ಅಡ್ಡಿಪಡಿಸಿ ಹಲ್ಲೆ ನಡೆಸಿದ ಕೇಸ್ ತುಂಬಾ ಸ್ಟ್ರಾಂಗ್ ಆಗಿರಲಿದೆ. ಆರೋಪಿಗಳಿಗೆ ನಾನ್ ಬೇಲೇಬಲ್ ಕೇಸ್ ದಾಖಲಾಗಿದೆ. ಐಪಿಸಿ ಸೆಕ್ಷನ್ 353 ಸರ್ಕಾರಿ ನೌಕರನ ಕರ್ತವ್ಯಕ್ಕೆ ಅಡ್ಡಿ ಹಲ್ಲೆ, 333 ಸರ್ಕಾರಿ ನೌಕರನಿಗೆ ತೀವ್ರ ಹಲ್ಲೆ ನಡೆಸಿ ಆತನ ಕರ್ತವ್ಯಕ್ಕೆ ಅಡ್ಡಿಪಡಿಸುವುದು, 436 ಮನೆ ನಾಶಪಡಿಸುವ ಉದ್ದೇಶದಿಂದ ಬೆಂಕಿ ಈ 3 ಸೆಕ್ಷನ್ಗಳು ನಾನ್ ಬೇಲೇಬಲ್ ಸೆಕ್ಷನ್ಗಳಾಗಿವೆ. ಶಾಸಕರ ಮನೆಗೆ ಬೆಂಕಿ ಇಟ್ಟ ಕೇಸ್ನಲ್ಲಿ ಆರೋಪಿ ನವೀನ್ನನ್ನ ಬಂಧಿಸಲಾಗಿದೆ. ಆದರೆ ನವೀನ್ ಫೇಸ್ಬುಕ್ ಪೋಸ್ಟ್ ಬಗ್ಗೆಯೇ ಅನುಮಾನ ಮೂಡಿದೆ. ಯಾಕಂದ್ರೆ ಮೊನ್ನೆ ರಾತ್ರಿಯೇ ನವೀನ್ನನ್ನ ಪೊಲೀಸರು ಬಂಧಿಸಿದ್ದಾರೆ. ಆದರೆ 15 ಗಂಟೆಗಳ ಬಳಿಕ ನವೀನ್ ಫೇಸ್ಬುಕ್ನಲ್ಲಿ 2 ಪೋಸ್ಟ್ಗಳನ್ನ ಶೇರ್ ಮಾಡಲಾಗಿದೆ. ಮೊಬೈಲ್ ಕಳೆದಿದೆ ಎಂದು ಪೊಲೀಸರಿಗೆ ನವೀನ್ ಹೇಳಿದ್ದು, ಈ ಬಗ್ಗೆ ಅನುಮಾನ ವ್ಯಕ್ತವಾಗಿದೆ. ಕೆಜಿಹಳ್ಳಿ ಮತ್ತು ಡಿಜಿಹಳ್ಳಿಯಲ್ಲಿನ ಗಲಭೆ ಬಳಿಕ ಬೆಂಗಳೂರು ಕಮಿಷನರೇಟ್ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆ ಮುಂದುವರಿಯಲಿದೆ. ಆಗಸ್ಟ್ 15ರ ಬೆಳಗ್ಗೆ 6 ಗಂಟೆವರೆಗೆ ನಿಷೇಧಾಜ್ಞೆ ವಿಸ್ತರಿಸಿ ನಗರ ಪೊಲೀಸ್ ಆಯುಕ್ತ ಕಮಲ್ ಪಂತ್ ಆದೇಶಿಸಿದ್ದಾರೆ. ಪ್ರತಿಭಟನೆ ಹೆಸರಿನಲ್ಲಿ ಕಾನೂನು ಕೈಗೆತ್ತಿಕೊಳ್ಳುವುದು, ಗುಂಪು ಸೇರುವ ರೀತಿಯ ಚಟುವಟಿಕೆಗಳಿಗೆ ನಿರ್ಬಂಧ ವಿಧಿಸಲಾಗಿದೆ. ಮುಂಜಾಗ್ರತಾ ಕ್ರಮವಾಗಿ ಅಹಿತಕರ ಘಟನೆ ನಡೆಯದಂತೆ ನಿಷೇಧಾಜ್ಞೆ ವಿಸ್ತರಿಸಲಾಗಿದೆ. ಕೆಜಿಹಳ್ಳಿ ಮತ್ತು ಡಿಜಿಹಳ್ಳಿ ಗಲಾಟೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮತ್ತೊಂದು ಸ್ಫೋಟಕ ವಿಚಾರ ಬಯಲಾಗಿದೆ. ಅದೇನೆಂದರೆ, ಗಲಭೆ ನಡೆಸಲು 4 ಪ್ರಮುಖ ಸೂತ್ರಧಾರರಿರುವ ಶಂಕೆ ವ್ಯಕ್ತವಾಗಿದೆ. ಎಸ್ಡಿಪಿಐ ಸಂಘಟನೆಯ ಮುಜಾಮಿಲ್ ಪಾಷಾ ಮತ್ತು ಸೈಯದ್ ಅಜ್ನಾನ್, ಸ್ಥಳೀಯ ಮುಖಂಡ ವಾಜೀದ್, ಗ್ಯಾಸ್ ಜಾಫರ್ ಗುಂಪು ಕಟ್ಟಿಕೊಂಡು ಪೊಲೀಸ್ ಸ್ಟೇಷನ್ಗೆ ಬಂದಿದ್ರು. ಕೆಜಿಹಳ್ಳಿ ಮತ್ತು ಡಿಜೆಹಳ್ಳಿ ಪೊಲೀಸ್ ಸ್ಟೇಷನ್ ಗಲಾಟೆಗೆ ಕಾರಣವಾಗಿದ್ದ ಆರೋಪಿ ನವೀನ್ ವಿರುದ್ಧ ಡಿಜೆಹಳ್ಳಿ ಪೊಲೀಸ್ ಸ್ಟೇಷನ್ನಲ್ಲಿ ಎಫ್ಐಆರ್ ದಾಖಲಾಗಿದೆ. ಶಾಸಕ ಅಖಂಡ ಶ್ರೀನಿವಾಸ ಮೂರ್ತಿ ಅಕ್ಕನ ಮಗ ನವೀನ್ ಫೇಸ್ಬುಕ್ ಖಾತೆಯಲ್ಲಿ ಮಾಡಿದ್ದ ಪೋಸ್ಟ್ ಸಂಬಂಧ ಫಿರ್ದೋಸ್ ಪಾಷಾ ಎಂಬುವರ ದೂರು ಆಧರಿಸಿ ಎಫ್ಐಆರ್ ದಾಖಲಿಸಲಾಗಿದೆ. ಫೇಸ್ಬುಕ್ ಪೋಸ್ಟ್ ಬಳಿಕ ಶುರುವಾಗಿದ್ದ ಗಲಭೆಯಲ್ಲಿ ಶಾಸಕರ ಮನೆಗೆ ಬೆಂಕಿ ಹಚ್ಚಲಾಗಿತ್ತು. ಘಟನೆಯಲ್ಲಿ ಶಾಸಕ ಅಖಂಡ ಶ್ರೀನಿವಾಸ ಮೂರ್ತಿ ಮನೆ ಭಸ್ಮವಾಗಿತ್ತು. ಮನೆಯಲ್ಲಿದ್ದ ಬಟ್ಟೆ ವಸ್ತುಗಳು ಸೇರಿ ಎಲ್ಲವೂ ಸುಟ್ಟು ಕರಕಲಾಗಿದ್ದು, ಅಂದಾಜು 1.5 ಕೋಟಿ ರೂಪಾಯಿ ನಷ್ಟ ಉಂಟಾಗಿದೆಯಂತೆ. 5 ಲಕ್ಷ ನಗದು, 10 ಲಕ್ಷ ರೂಪಾಯಿ ಮೌಲ್ಯದ ಬಂಗಾರ, 2 ಕಾರು, 2 ಬೈಕ್, ಸೀರೆ, ಪೀಠೋಪಕರಣ ಭಸ್ಮವಾಗಿದೆ. ಕೆಜಿಹಳ್ಳಿ ಮತ್ತು ಡಿಜಿಹಳ್ಳಿ ಗಲಭೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ 150 ಆರೋಪಿಗಳನ್ನು ಬಂಧಿಸಿದ್ದು, ಬಂಧಿತ ಆರೋಪಿಗಳನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗುತ್ತಿದೆ. ಅದಕ್ಕೂ ಮುನ್ನ ಬಂಧಿತ ಅಷ್ಟು ಆರೋಪಿಗಳಿಗೂ ಕೋವಿಡ್ ಟೆಸ್ಟ್ ಮಾಡಿಸಲಾಯಿತು. ಇವರಲ್ಲಿ ಕೆಲ ಪ್ರಮುಖ ಆರೋಪಿಗಳನ್ನು ಪೊಲೀಸರು ಗುರುತಿಸಿದ್ದು, ಅವರನ್ನು ಮಾತ್ರ ಪೊಲೀಸ್ ಕಸ್ಟಡಿಗೆ ಪಡೆಯಲು ನಿರ್ಧರಿಸಲಾಗಿದೆ. ರಾಜ್ಯದಲ್ಲಿ ನಿಲ್ಲುತ್ತಲೇ ಇಲ್ಲ ಕೊರೋನಾ ಅಬ್ಬರ. ವೈರಸ್ನಿಂದಾಗಿ ಪೊಲೀಸರು ಬಲಿಯಾಗ್ತಿರೋದು ಎಲ್ಲಿ? ರಮೇಶ್ ಜಾರಕಿಹೊಳಿಗೆ ರೈತರು ಮುತ್ತಿಗೆ ಹಾಕಿದ್ದು ಯಾಕೆ? ಇಂಥ ಕೌತುಕದ ಸುದ್ದಿ ನೋಡೋಣ ಸ್ಟೇಟ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಕ್ರೋನಿ ಕೊರೋನಾ ವೈರಸ್ ಯಾರೊಬ್ಬರನ್ನು ಬಿಡದೆ ವಕ್ಕರಿಸಿಕೊಳ್ತಲೇ ಇದ್ದು, ಸೋಂಕಿನಿಂದಾಗಿ ಎಎಸ್ಐ ಬಲಿಯಾಗಿದ್ದಾರೆ. ಚಾಮರಾಜನಗರ ಗ್ರಾಮಾಂತರ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಎಎಸ್ಐ ಮೃತಪಟ್ಟಿದ್ದಾರೆ. ಕಳೆದ 15 ದಿನಗಳ ಹಿಂದೆ ಕೊರೋನಾ ಸೋಂಕಿನಿಂದ ಕೋವಿಡ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಇಂದು ಮೃತಪಟ್ಟಿದ್ದಾರೆ. ಬೇಡನಗರಿ ಧಾರವಾಡದಲ್ಲಿ ಕೊರೋನಾ ಸೋಂಕು ಬೇಡ ಅಂದ್ರೂ ಬಂದು ವಕ್ಕರಿಸಿಕೊಳ್ತಿದೆ. ದಿನೇ ದಿನೇ ಸೋಂಕು ಹೆಚ್ಚಾಗಿದ್ದು, ಇವತ್ತು ಸೋಂಕಿತರ ಸಂಖ್ಯೆ 100ರ ಗಡಿ ದಾಟುವ ಸಾಧ್ಯತೆ ಇದೆ. ಜಿಲ್ಲೆಯಲ್ಲಿ ಈಗಾಗಲೇ ಸೋಂಕಿತರ ಸಂಖ್ಯೆ 6,668ಕ್ಕೆ ಏರಿಕೆಯಾಗಿದ್ದು, ಹೆಮ್ಮಾರಿ ವೈರಸ್ಗೆ ಬರೋಬ್ಬರಿ 208 ಜನರು ಬಲಿಯಾಗಿದ್ದು, ಆತಂಕ ಹೆಚ್ಚಿಸಿದೆ. ರಾಯಚೂರಿನಲ್ಲಿ ಕೊರೋನಾ ಸೋಂಕು ಅಬ್ಬರಿಸುತ್ತಲೇ ಇದ್ದು, ಕೊರೋನಾ ವಾರಿಯರ್ಸ್ಗಳಾಗಿರೋ ಪೊಲೀಸರಿಗೂ ವೈರಸ್ ಕಂಟಕ ತಂದೊಡ್ಡಿದೆ. ಯರಗೇರ ಜಿಲ್ಲಾ ಪೊಲೀಸ್ ಇಲಾಖೆಗೆ ದಂಗು ಬಡಿಯುವಂತಾಗಿದೆ. ಯಾಕಂದ್ರೆ ಯರಗೇರ ಠಾಣೆ ಎಎಸ್ಐ, ಬೇದೆ, ಕಂಟ್ರೋಲ್ ರೂಮ್ ಎಎಸ್ಐ ಸೇರಿ 5 ವೈರಸ್ ವಕ್ಕರಿಸಿದೆ. ಕೊರೋನಾ ವೈರಸ್ ಜಿಲ್ಲಾ ಪೊಲೀಸ್ ಇಲಾಖೆ ಅಟ್ಟಹಾಸಕ್ಕೆ ತತ್ತರಿಸಿದೆ. ದಾವಣಗೆರೆ
ಹಾವೇರಿ ಜಿಲ್ಲೆಯಲ್ಲಿ ಕೊರೋನಾ ಸೋಂಕಿತರ ಮೇಲೆ ವೈರಸ್ ಬರೆ ಮೇಲೆ ಬರೆ ಎಳೆದಿದೆ. ಜಿಲ್ಲೆಯಲ್ಲಿ ಕೊರೋನಾ ವಾರಿಯರ್ಸ್ ಆಗಿರೋ ಕಾನ್ಸ್ಟೇಬಲ್ಗೆ ಸೋಂಕು ಹೊಕ್ಕಿ ಪ್ರಾಣ ತೆಗೆದಿದೆ. ಹರಿಹರ ತಾಲೂಕಿನ ಮಲೆಬೆನ್ನೂರು ಸ್ಟೇಷನ್ ಕಾನ್ಸ್ಟೇಬಲ್ಗೆ ತೀವ್ರ ಜ್ವರ ಕಾಣಿಸಿಕೊಂಡಿತ್ತು. ಹೀಗಾಗಿ ನಗರದ ಕೋವಿಡ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಕಾನ್ಸ್ಟೇಬಲ್ ಬಲಿಯಾಗಿದ್ದಾರೆ. ಗದಗ ಜಿಲ್ಲೆಯಲ್ಲಿ ಕೊರೋನಾ ವೈರಸ್ ಧಗಧಗ ಅಂತಿದ್ದು, ಇವತ್ತು ಸೋಂಕಿತರ ಸಂಖ್ಯೆ 70ಕ್ಕೆ ಏರಿಕೆಯಾಗುವ ಸಾಧ್ಯತೆ ಇದೆ. ಜಿಲ್ಲೆಯಲ್ಲಿ ಈಗಾಗಲೇ 2547 ಜನರಿಗೆ ವೈರಸ್ ಅಟ್ಯಾಕ್ ಆಗಿದ್ದು, 1099 ಜನರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಗದಗ ಬೆಟಗೇರಿ ಅವಳಿ ನಗರದಲ್ಲೇ ಹೆಮ್ಮಾರಿ ಅಟ್ಟಹಾಸ ಮೆರೆಯುತ್ತಿದ್ದು, ಜಿಲ್ಲೆ ಜನರಿಗೆ ಟೆನ್ಷನ್ ತಂದೊಡ್ಡಿದೆ. ಹಾವೇರಿ ಜಿಲ್ಲೆಯಲ್ಲಿ ಕೊರೋನಾ ಸೋಂಕು ಎಡೆಬಿಡದೆ ಕಾಡಲು ಶುರು ಮಾಡಿದ್ದು, ಜಿಲ್ಲೆಯ ಜನರಿಗೆ ವರಿ ತಂದೊಡ್ಡಿದೆ. ಇವತ್ತು ಸಹ 90 ಜನರಿಗೆ ವೈರಸ್ ಹೋಗಿರುವ ಸಾಧ್ಯತೆ ಇದೆ. ದಿನದಿಂದ ದಿನಕ್ಕೆ ಸೋಂಕು ಅಂಕೆ ಶಂಕೆಗೂ ಸಿಗದೆ ಮುನ್ನುಗ್ತಿದ್ದು, ಜಿಲ್ಲೆಯಲ್ಲಿ ಈಗಾಗಲೇ ಸೋಂಕಿತರ ಸಂಖ್ಯೆ 2057ಕ್ಕೆ ಏರಿಕೆಯಾಗಿದೆ. ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ ತಿದ್ದುಪಡಿಗೆ ಎಲ್ಲೆಡೆ ವಿರೋಧ ವ್ಯಕ್ತವಾಗಿದೆ. ಭೂ ಸುಧಾರಣೆ ಕಾಯ್ದೆ ರದ್ದುಪಡಿಸುವಂತೆ ಆಗ್ರಹಿಸಿ ರಾಜ್ಯ ರೈತ ಸಂಘ ಹಸಿರು ಸೇನೆಯವರು ಜಿಲ್ಲಾ ಉಸ್ತುವಾರಿ ಸಚಿವ ರಮೇಶ್ ಜಾರಕಿಹೊಳಿ ಮನೆಗೆ ಮುತ್ತಿಗೆ ಹಾಕಿದ್ರು. ಗೋಕಾಕ್ ನಗರದಲ್ಲಿರುವ ಅವರ ಮನೆ ಬಳಿ ಅರೆಬೆತ್ತಲಾಗಿ ಕೆಲ ರೈತರು ಪ್ರತಿಭಟನೆಗೆ ಇಳಿದಿದ್ರು. ಪತ್ನಿಯನ್ನ ಮನೆಗೆ ಕರೆದುಕೊಂಡು ಹೋಗದ್ದಕ್ಕೆ ಆಕ್ರೋಶಗೊಂಡ ಪತ್ನಿ ಪ್ರತಿಭಟನೆ ನಡೆಸಿರೋ ಘಟನೆ ಬಾಗಲಕೋಟೆ ಜಿಲ್ಲೆ ಬನಹಟ್ಟಿಯಲ್ಲಿ ನಡೆದಿದೆ. ಮನೆಗೆ ಬೀಗ ಹಾಕಿಕೊಂಡಿದ್ರೂ ಸಹ ಪತ್ನಿ ತನ್ನ ತಂದೆ ಜೊತೆ ಕುಳಿತು ಪ್ರತಿಭಟನೆ ನಡೆಸಿದ್ದು, ನ್ಯಾಯ ಬೇಕೆಂದು ಪ್ರತಿಭಟನೆ ನಡೆಸಿದ್ದಾರೆ. ಕೊರೋನಾ ವೈರಸ್ನಿಂದಾಗಿ ಇಷ್ಟು ದಿನ ಮುಂದೂಡಲ್ಪಟ್ಟಿದ್ದ ಪದವಿ ಪರೀಕ್ಷೆಗಳನ್ನು ನಡೆಸಲು ಮೈಸೂರು ವಿವಿ ಮುಂದಾಗಿದೆ. ಸೆಪ್ಟೆಂಬರ್ ಮೊದಲ ವಾರ ಅಥವಾ ಎರಡನೇ ವಾರದಲ್ಲಿ ಪರೀಕ್ಷೆ ನಡೆಸಲು ಸಿದ್ಧತೆ ನಡೆಸಿದ್ದು, ಮೊದಲ ಮತ್ತು ದ್ವಿತೀಯ ವರ್ಷದ ವಿದ್ಯಾರ್ಥಿಗಳಿಗೆ ಆಯಾ ವರ್ಷದ ಹಿಂದಿನ ಸೆಮಿಸ್ಟರ್ ಸರಾಸರಿ ಆಧರಿಸಿ ಅಂಕ ಕೊಡಲಾಗುತ್ತಂತೆ. ರಾಮ ಮಂದಿರ ಶಂಕುಸ್ಥಾಪನೆಯಲ್ಲಿದ್ದವರಿಗೂ ಆತಂಕ ತಂದಿದ್ದು ಹೇಗೆ ಕೊರೋನಾ? ಭಾರತ ಯಾವ ವಿಚಾರದಲ್ಲಿ ಬ್ರಿಟನ್ ಹಿಂದಿಕ್ಕಿದೆ ಗೊತ್ತಾ? ರಾಜಸ್ಥಾನ ಸರ್ಕಾರದಲ್ಲಿ ಇನ್ನೂ ನಿಲ್ಲದ ಬೆಂಕಿ. ಇದೆಲ್ಲವನ್ನ ನೋಡೋಣ ನ್ಯಾಷನಲ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಭಾರತದಲ್ಲಿ ಕೊರೋನಾ ಸೋಂಕು ತನ್ನ ಕಬಂಧಬಾಹು ಚಾಚುತ್ತಲೇ ಇದ್ದು, ದೇಶದಲ್ಲಿ ಸೋಂಕಿತರ ಸಂಖ್ಯೆ ಮುಂದುವರಿಯುತ್ತಲೇ ಇದೆ. ಈವರೆಗೂ 23,95,471 ಜನರಿಗೆ ವೈರಸ್ ಮುಟ್ಟಿದೆ. ಸೋಂಕಿನಿಂದಾಗಿ 47,000 ಜನರು ಪ್ರಾಣ ಕಳೆದುಕೊಂಡಿದ್ದಾರೆ. 6,52,473 ಜನರು ಪ್ರಸ್ತುತ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರೆ, 14,95,860 ಜನರು ವೈರಸ್ ವಿರುದ್ಧ ಹೋರಾಡಿ ಗುಣಮುಖರಾಗಿದ್ದಾರೆ. ಇತ್ತೀಚೆಗಷ್ಟೇ ಅಯೋಧ್ಯೆಯಲ್ಲಿ ರಾಮಮಂದಿರ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ಮಾಡಿದ ಸಂಭ್ರಮ ಮನೆ ಮಾಡಿತ್ತು. ಆದರೆ ಅಷ್ಟರಲ್ಲಾಗಲೇ ರಾಮಮಂದಿರ ಟ್ರಸ್ಟ್ನ ಮುಖ್ಯಸ್ಥರಿಗೂ ಕೊರೋನಾ ಸೋಂಕು ವಕ್ಕರಿಸಿಕೊಂಡು ಆತಂಕ ತಂದೊಡ್ಡಿದೆ. ಟ್ರಸ್ಟ್ನ ಮುಖ್ಯಸ್ಥ ಮಹಾನ್ ಗೋಪಾಲ್ ದಾಸ್ ಜಿಗೆ ಪಾಸಿಟಿವ್ ಬಂದಿರುವುದಾಗಿ ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ಸ್ಪಷ್ಟನೆ ನೀಡಿದ್ದಾರೆ. ವೈದ್ಯಕೀಯ ಮುನ್ನೆಚ್ಚರಿಕೆ ಕೈಗೊಳ್ಳುವಂತೆ ಮಥುರಾ ಜಿಲ್ಲಾ ಆಡಳಿತಕ್ಕೆ ಯೋಗಿ ಆದಿತ್ಯನಾಥ್ ಸೂಚಿಸಿದ್ದಾರೆ. ಭಾರತದಲ್ಲಿ ಕೊರೋನಾ ಸೋಂಕಿನಿಂದಾಗಿ ಸಾವನ್ನಪ್ಪುವವರ ಸಂಖ್ಯೆ ಕಡಿಮೆಯಾದರೂ ಸಹ ಸಾವಿನ ಸಂಖ್ಯೆಯಲ್ಲೂ ಬ್ರಿಟನ್ ದೇಶವನ್ನ ಭಾರತ ಹಿಂದಿಕ್ಕಿದೆ. ವಿಶ್ವದಲ್ಲಿ ಸಾವಿನ ಸಂಖ್ಯೆಯಲ್ಲಿ 4ನೇ ಸ್ಥಾನಕ್ಕೆ ಏರಿದೆ. ಬ್ರಿಟನ್ನಲ್ಲಿ 46,705 ಜನರು ಸಾವನ್ನಪ್ಪಿದ್ರೆ, ಭಾರತದಲ್ಲಿ 47,138 ಜನರು ಪ್ರಾಣ ಕಳೆದುಕೊಂಡಿದ್ದಾರೆ. ಬ್ರೆಜಿಲ್ ಮತ್ತು ಮೆಕ್ಸಿಕೋ ಟಾಪ್ 3ನಲ್ಲಿವೆ. ದೇಶದಲ್ಲಿ ಕೊರೋನಾ ಸೋಂಕಿನ ಅಟ್ಟಹಾಸಕ್ಕೆ ಎಲ್ಲೆಯೇ ಇಲ್ಲವಾಗಿದ್ದು, ಸೋಂಕಿತರ ಸಂಖ್ಯೆ ಕ್ಷಣ ಕ್ಷಣಕ್ಕೂ ದುಪ್ಪಟ್ಟಾಗ್ತಿದೆ. ಕೇವಲ 24 ಗಂಟೆಗಳ ಅವಧಿಯಲ್ಲಿ 66,999 ಜನರಿಗೆ ವೈರಸ್ ಹೊಕ್ಕುವ ಮೂಲಕ ಸೋಂಕಿತರ ಸಂಖ್ಯೆಯಲ್ಲಿ ಭಾರತ ದಾಖಲೆ ಬರೆದಿದೆ. ಸೋಂಕಿನಿಂದ ಒಂದೇ ದಿನದಲ್ಲಿ 942 ಜನರು ಪ್ರಾಣ ಕಳೆದುಕೊಂಡಿದ್ದಾರೆ. ದೇಶದಲ್ಲಿ ಅತಿ ಹೆಚ್ಚು ಸೋಂಕಿತರು ಪತ್ತೆಯಾಗಿದ್ದಾರೆ.
ತೆಲಂಗಾಣದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ 86,475ಕ್ಕೆ ಏರಿಕೆಯಾಗಿದೆ. ಸೋಂಕಿನಿಂದಾಗಿ ಈವರೆಗೂ 665 ಜನರು ಪ್ರಾಣ ಕಳೆದುಕೊಂಡಿದ್ರೆ 63,074 ಸೋಂಕಿತರು ಗುಣಮುಖರಾಗಿದ್ದಾರೆ. ಕಳೆದ 24 ಗಂಟೆಗಳಲ್ಲಿ 1,931 ಕೊರೋನಾ ಪಾಸಿಟಿವ್ ಪ್ರಕರಣ ದಾಖಲಾಗಿದ್ರೆ ಹೈದರಾಬಾದ್ ಮಹಾನಗರ ವ್ಯಾಪ್ತಿಯಲ್ಲಿ 298 ಪ್ರಕರಣ ಪತ್ತೆಯಾಗಿವೆ. ಪ್ರಸ್ತುತ 22,736 ಆಕ್ಟಿವ್ ಕೇಸ್ಗಳಿದ್ದು ಕೋವಿಡ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಪಾರದರ್ಶಕ ತೆರಿಗೆ ವೇದಿಕೆಗೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ ನೀಡಿದರು. ಈ ವೇಳೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮಾತನಾಡಿದ ಮೋದಿ, ನೀವು ಪಾವತಿಸುವ ತೆರಿಗೆಯಿಂದ ದೇಶದ ಅಭಿವೃದ್ಧಿ ಸಾಧ್ಯ. ಪ್ರಾಮಾಣಿಕ ತೆರಿಗೆದಾರರನ್ನ ಸರ್ಕಾರ ಗುರುತಿಸಿ ಗೌರವಿಸುತ್ತೆ. ಒಂದು ಸುಧಾರಣೆ ಮತ್ತೊಂದು ಸುಧಾರಣೆಗೆ ಮಾರ್ಗವಾಗುತ್ತೆ ಅಂತ ಹೇಳಿದ್ರು. ಪ್ರಾಮಾಣಿಕ ತೆರಿಗೆ ಪಾವತಿ ನೀಡುವ ವೇದಿಕೆಯಿಂದಾಗಿ ಕಳೆದ ವರ್ಷ ಕಾರ್ಪೊರೇಟ್ ತೆರಿಗೆಯ ದರ ಕಡಿತಗೊಳಿಸಿದ್ದೆವು. ತೆರಿಗೆ ದರ ಶೇಕಡಾ 30ರಿಂದ ಶೇಕಡಾ 22ಕ್ಕೆ ಕಡಿತಗೊಳಿಸಿದ್ದು, ಇದರಿಂದ ತೆರಿಗೆ ಸಂಗ್ರಹದಲ್ಲಿ ಹೆಚ್ಚಳವಾಗಲಿದೆ ಅಂತ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ಹೊಸ ಉತ್ಪಾದನಾ ಘಟಕಗಳ ತೆರಿಗೆ ದರ ಸಹ ಕಡಿತ ಮಾಡಿರುವುದಾಗಿ ಸಚಿವೆ ಹೇಳಿದರು.